ಮಿಸ್ಟರ್ ಕುಮಾರ್ ಬಂಗಾರಪ್ಪ KGP ಟೀಮ್ ಮಾಡಿದ್ರಂತೆ. ಕುಮಾರ್ ಬಂಗಾರಪ್ಪ, ನೀನು ಕಾಂಗ್ರೆಸ್ನಿಗೆ ಇದು ಬಂದ ನೀನು ನೀತಿ ಪಾರ್ಟಿ ಹೇಳ್ತೀಯ? BJP KGP ಒಂದೇ ಒಂದು ಕುಟುಂಬದಲ್ಲಿ ಸಹೋದರರು ತಂದೆ ಮಕ್ಕಳು ಡಿವೈಡ್ ಆಗಿದ್ವಿ, ಒಟ್ಟಾಗಿದ್ದೀವಿ. ನೀನು BJP ಬಗ್ಗೆ, ಯಡಿಯೂರಪ್ಪ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತಾಡ್ತೀಯ ಮಿಸ್ಟರ್ ಕುಮಾರ್ ಬಂಗಾರಪ್ಪ? ಇನ್ನು ಕಾಂಗ್ರೆಸ್ಸಿಂದ ಬಂದರು. BJP ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ನಿನಗೇನು ಗೊತ್ತಿದ್ದು? ನಿನಗೆ ನಾಚಿಕೆ ಹೋಗಲಿ ನಿನಗೆ? ಸೊರಬದಲ್ಲಿ ಎಷ್ಟು ಸಂಘಟನೆ ಮಾಡಿದ ಗೊತ್ತಿಲ್ವಾ? ಅಲ್ಲಿ ಪಕ್ಷದ ಏನು ನಮ್ಮ ಸಂಘಟನೆಯವರು ಒಬ್ಬ ಮಂಡಲ ಅಧ್ಯಕ್ಷನ ಮಾಡಿದರೆ ಪರ್ಯಾಯವಾಗಿ ನೀನು ನಿನ್ನ ಬೇಕಾದನ್ನು ಮಂಡಲ ಅಧ್ಯಕ್ಷನ ಮಾಡಿಕೊಂಡಿದ್ದೆ ಕಾಂಗ್ರೆಸ್ಸಿಂದ ಬಂದನ್ನು. ಇಲ್ಲಿ ಯಾವುದೇ ಜಿಲ್ಲಾಧ್ಯಕ್ಷಗಳು ಇರ್ಬೋದು, ವಿಜಯೇಂದ್ರ ಅವರ ಸೂಚನೆ ಮೇರೆಗೆ ಆಗಿಲ್ಲ. ಚುನಾವಣೆಗೋಸ್ಕರ ಒಂದು ತಂಡ ಇದೆ, ಈ ಆಂತರಿಕ ಸಮೀಕ್ಷೆ ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ, ಮಂಡಲಾಧ್ಯಕ್ಷರು ಮಾಡ್ತಾರೆ. ಇದನ್ನು ನೀನು ಗೊಂದಲ ಇದೆ ಅಂತ ಹೇಳ್ತಿಲ್ಲ. ದೊಡ್ಡ ಮನುಷ್ಯ ನೀನೇ, ರಾಷ್ಟ್ರೀಯ ನಾಯಕನ ನೀನು ಯಾರು ಹೇಳೋಕ್ಕೆ? ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಸರಿ ಪದೇ ಪದೇ ವಿಜಯೇಂದ್ರ ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರೆ ಇನ್ನು ಸಹಿಸಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಬೆಳಗಾವಿಯಲ್ಲಿ ಮತ್ತೆ ಮರಾಠಿಗರು ಇದನ್ನು ಪಕ್ಷಾತೀತವಾಗಿ ಖಂಡಿಸ್ಬೇಕು. ಇಂಥವ್ನು ಖಂಡಿಸೋಕ್ಕೆ ಇವರಿಗೆ ಇದಿಲ್ಲ ನೋಡಿ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ ನಮ್ಮ ಕನ್ನಡಿಗರಿಗೆ ಅಪಮಾನ ಆಗಿದೆ. ಮುಲಾಜಿಲ್ಲ ಅವ್ರ ಮೇಲೆ ಬಂಧಿಸಬೇಕು. ಆ ಪುಂಡರ ಆವಳಿಯನ್ನು ಮೆಟ್ಟಿ ನಿಲ್ಬೇಕಂತ ಹೇಳಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲೆ ಮಾಡಿದ್ರಲ್ಲ ಸರ್ ಪೊಲೀಸಲ್ಲಿ, ಕಂಡಕ್ಟರ್ ಮೇಲೆ. ಇದು ದೊಡ್ಡ ಅಪರಾಧ. ಇದು ಏನು ಕಂಡಕ್ಟರ್ ಪಾಪ ಏನು ತಪ್ಪು ಮಾಡಿದ್ದಾರೆ? ಅರೆ ಮರಾಠಿ ಭಾಷೆ ಕನ್ನಡದಲ್ಲೇ ಮಾತಾಡಿದರೆ ಕನ್ನಡ ನಾಡಿಲಿ ಹುಟ್ಟಿ ಮೇಲೆ ಕನ್ನಡದಲ್ಲೇ ಮಾತಾಡಬೇಕು. ಯಾರೇ ಇರ್ಬೋದು, ಅವ್ರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅಂದರೆ ಪಕ್ಕದ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಯಾವುದೇ ರಾಜ್ಯಗಳಿರ್ಬೋದು. ಒಂದು ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಪ್ರಾದೇಶಿಕವಾರು ಆಯಾ ಪ್ರಾಂತ್ಯದಲ್ಲಿ ನೆಲೆಸಿವರು ಆಯಾ ಭಾಷೆಗೆ ಅನುಗುಣವಾಗಿ ಮಾತಾಡ್ತಾರೆ. ನಾವು ಪಕ್ಕದ ತಮಿಳು, ತೆಲುಗು, ಮರಾಠಿ, ಬೇರೆ ಭಾಷೆಗಳನ್ನ ನಾವು ಟೀಕೆ ಮಾಡೋಕ್ಕೆ ನಮಗೆ ಹಕ್ಕಿದೆಯಾ? ಅವರವರ ಪ್ರೀತಿ, ಅವರವರ ಪ್ರೇಮ, ಅವರ ರಾಜ್ಯದಲ್ಲಿ ಅವ್ರ ಭಾಷೆ ಇದೆ. ಕರ್ನಾಟಕದಲ್ಲಿ ಕನ್ನಡ ಬಳಸಲೇಬೇಕು.